ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಇವತ್ತು ನಾವೆಲ್ಲ ಭಾಳ ನೋವಿನಲ್ಲಿದ್ದೀವಿ. ಯಾಕೆ ಅಂತ ಅಂದರೆ ಒಂದು ಅದ್ಭುತವಾದಂಥ ವ್ಯಕ್ತಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಏನು ಹೇಳ್ತೀರಾ ಅವ್ರ ಬಗ್ಗೆ? ಸರ್ ಮಾತಾಡಕ್ಕೆ ಗೊತ್ತಾಗಲ್ಲ ಏನಂತ. ಹಲೋ, ಹೇಳಿ ಸರ್. ಅಂದ್ರೆ ನಾವು ಜಾನಕಿ ಅಮ್ಮ ಅಂದ್ರೆ ನನಗೆ ಲತಾಜಿ ಆಶಾಜಿ ನಂತರ ನಾನು ತುಂಬಾ ಇಷ್ಟಪಡೋ ಸಿಂಗರ್ ಅಂದ್ರೆ ಜಾನಕಿ ಅಮ್ಮ. ನಾನು ಲತಾಜಿ ಆಶಾಜಿಯನ್ನ ಇಬ್ಬರನ್ನ ಸೌತ್ ಇಂಡಿಯಾ ದಕ್ಷಿಣ ಭಾರತದಲ್ಲಿ ಜಾನಕಿ ಅಮ್ಮ ಅವರಲ್ಲಿ ನೋಡ್ತಿದ್ದೆ ನಾನು ಅತ್ಯಂತ ಅಚ್ಚುಮೆಚ್ಚಿನ ಗಾಯಕಿ ಅವರು. ನಾನು ಅವ್ರ ಜೊತೆಗೆ ಬಟ್ ಕೆಲಸ ಮಾಡಕ್ಕಾಗಿಲ್ಲ, ಅದೊಂದು ನೋವು ನನ್ನ ಜೀವನ ಪರ್ಯಂತ ಇರುತ್ತದೆ. ಒಂದು ನೋವು ಅವ್ರ ಜೊತೆಯಲ್ಲಿ ಯಾವ್ದೊಂದು ಅವ್ರ ಹಾಡು ರೆಕಾರ್ಡ್ ಮಾಡಕ್ಕಾಗಿಲ್ಲ. ಬಟ್ ನನ್ಗೆ ತುಂಬಾನೇ, ನಾನು ರೀಸೆಂಟ್ ಆಗಿ ಕಲ್ಯಾಣ್ ಸರ್ ಸಿಕ್ಕಿದ್ರು ಒಂದು 20-25 ಡೇಸ್ಗೆ. ಕಲ್ಯಾಣ್ ಸರ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಒಂದ್ಸರಿ ಜಾನಕಿ ಅಮ್ಮನ್ ಮೀಟ್ ಮಾಡಿಲ್ಲ ನನ್ನ ಲೈಫ್ ಟೈಮ್ ಅಲ್ಲಿ, ಒಂದ್ಸರಿ ಹೋಗಿ ಅವ್ರ ಆಶೀರ್ವಾದ ಪಡಿಬೇಕಂತ ನಾನು ತುಂಬಾ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರ ಖಂಡಿತ ಹೋಗೋಣ ಒಮ್ಮೆನೂ ಭೇಟಿ ಮಾಡಿಲ್ವಾ ನೀವು? ಹಾಗಾದ್ರೆ ನಾನು ಒಂದ್ಸರಿ ಭೇಟಿ ಮಾಡಕ್ಕಾಗಿಲ್ಲ ಸರ್. ಅವ್ರು ಯಾವತ್ತೂ ಅವಕಾಶನೇ ಸಿಕ್ಕಿಲ್ಲ. ಅವ್ರು ಏನಂದ್ರೆ 20 ವರ್ಷದಿಂದ ಹಾಡು ತುಂಬಾ ಕಡಿಮೆ ಮಾಡ್ಬಿಟ್ಟು ನಾವು ಇಂಡಸ್ಟ್ರಿ ಬಂದ ನಂತರ. ಕರೆಕ್ಟ್. ಅವರು 20 ವರ್ಷದಿಂದ ಯಾವ್ದು ಹಾಡನೇ ಆಡಿಲ್ಲ. ಒಂದ್ಸರಿ ಒಂದೆರಡು ಸಾಂಗ್ಸ್ ಎಲ್ಲ ಅಪ್ರೋಚ್ ಮಾಡಿದೀವಿ, ಬಟ್ ಅವಾಗ ಏನೋ ಹಾಡೋದ್ ಕಡಿಮೆ ಮಾಡಿದಾರೆ ಹಾಗೆ ಅಂತ ಹೇಳಿದ್ರು ಅವರು. ನಾವು ಮತ್ತೆ ಅಪ್ರೋಚ್ ಮಾಡ್ಲಿಲ್ಲ. ನಾನು ಇಂಡಸ್ಟ್ರಿ ಬಂದಾಗಿಂತ ಕಡಿಮೆ ಮಾಡಿದ್ರು. ನಾ ಇಂಡಸ್ಟ್ರಿ ಬಂದಾಗ ನನ್ಗೆ ಗೊತ್ತಿರೋ ತರ ಅವ್ರು ಹಾಡಿಲ್ಲ ಯಾವ್ದು. ತುಂಬಾ ನೋವಿನ ಸಂಗತಿ ಸರ್, ಇದು ತುಂಬಾ ದೊಡ್ಡ ನೋವು. ಈಗ ಒಬ್ಬ ಸಂಗೀತಗಾರರಾಗಿ ನಿಮ್ಗೆ ಎಷ್ಟು ಪ್ರೇರಣೆ, ಅವರು ಯಾವ ರೀತಿಯಾಗಿ ಪ್ರೇರಣೆ ಆಗ್ತಾರೆ ಸರ್? ಸರ್ ಅವರೇ ಪ್ರೇರಣೆ ಸರ್ ನಮ್ಗೆ. ಲತಾಜಿ ಆಶಾಜಿ ಸೌತ್ ದಕ್ಷಿಣ ಭಾರತದಲ್ಲಿ ಅಂದ್ರೆ ನಾನು 1ರಿಂದ 10 ನಂಬರ್ ಕೊಡಿ ಅಂದ್ರೆ 1ರಿಂದ 8 ನಂಬರ್ ನನ್ನ ಜಾನಕಿ ಅಮ್ಮ ಅವ್ರಿಗೆ ಕೊಡೋದು. ಆನಂತರ ಬೇರೆ ಸಿಂಗರ್. ನಾನು ಅಷ್ಟೊಂದು ಜಾನಕಿ ಅಮ್ಮ ಅವ್ರು ದೊಡ್ಡ ಫ್ಯಾನ್. ನಾನು ಇನ್ಸ್ಪಿರೇಷನ್ ಅಂದ್ರೆ ನಾನು ಕನ್ನಡ ಹಾಡನ್ನೇ ಅಲ್ಲ, ತಮಿಳು, ತೆಲುಗು ಮತ್ತೆ ಹಿಂದಿ ಹಾಡ ಕೂಡ ಕೇಳಿದ್ದೀನಿ ನಾನು. ಹಿಂದಿ ಕೂಡ ಪಪ್ಪಿಲೇರಿ ಅವರನ್ನ ತುಂಬಾ ಇಷ್ಟಪಟ್ಟು ಹಾಡ್ತಿದ್ದಾರೆ ಹಿಂದಿಯಲ್ಲಿ. ಪಪ್ಪಿಲೇರಿ ದಕ್ಷಿಣ ಭಾರತ ಸಿಂಗರ್ಗಳಿಗೆ ತುಂಬಾ ಕಡಿಮೆ ಹಾಡ್ತಿದ್ರು ಅವಾಗ ಹಿಂದಿಯಲ್ಲಿ. ಅದು ಜಾನಕಿ ಅಮ್ಮ ಎಷ್ಟು ಹಾಡಿದಾರೆ ಹಿಂದಿಯಲ್ಲಿ? 95% ಹಾಡುಗಳು ಸೂಪರ್ ಹಿಟ್ ಇದೆ ಸರ್. ಹಿಂದಿಯಲ್ಲಿ ಸೂಪರ್ ಹಿಟ್ ಇಲ್ಲ. ಅವ್ರು ಹಾಡಿದ 95% ಹಾಡುಗಳು ಸೂಪರ್ ಹಿಟ್ ಇದೆ ಹಿಂದಿಯಲ್ಲಿ ಕೂಡ. ನೋಡಿ ಸರ್, ಅವರು ಆಂಧ್ರದಲ್ಲಿ ಹುಟ್ಟಿ ನಮ್ಮ ಕನ್ನಡವನ್ನ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಾ ಇದ್ರು ಸರ್. ಅದೊಂದು ದೇವ್ರ ಶಕ್ತಿ ಸರ್ ಅಷ್ಟೇ. ಯೇಸುದಾಸ್ ಸರ್ಗೆ ನೋಡಿ ಯಾವ ಭಾಷೆನೂ ಬೇರೆ ಭಾಷೆಗಳು ಬರ್ತಾ ಇರಲಿಲ್ಲ ಅವ್ರಿಗೆ. ಅದೇ ತರ ಜಾನಕಿ ಅಮ್ಮ ಅವ್ರಿಗೆ ಕನ್ನಡ ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಿದ್ರು ಜಾನಕಿ ಅಮ್ಮ. ಮಾತಾಡ್ತಾ ಇದ್ರು. ಈಗ ಅವ್ರು ಮಾತಾಡಿರೋ ಒಂದು ವಿಡಿಯೋ ನೋಡಿದ್ವಿ ನಾವು. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಸರ್. ಇಲ್ಲ, ಅದು ಭಕ್ತಿ ಸರ್. ಭಾಷೆ ಮೇಲಿರೋ ಪ್ರೀತಿ ಭಕ್ತಿಯಿಂದ ಅವರು ಕಲ್ತ್ಬಿಟ್ಟಿದಾರ. ಅವರು ಅಷ್ಟೊಂದು ಹಾಡುಗಳು ಕೂಡ ಹಾಡಿದಾರಲ್ಲ. ನನ್ಗೆ ತಿಳಿದಾಗೆ ಅವ್ರು ಅತ್ಯಂತ ಹೆಚ್ಚಳ ತಮಿಳ ಕನ್ನಡದಲ್ಲಿ ಹಾಡಿದಾರ ಅಂತ ಅನ್ಸುತ್ತೆ ನಂಗೆ, ತೆಲುಗುಕ್ಕಿಂತ. ನಿಜ ಹೌದು. ಜಾನಕಿ ಅಮ್ಮ ಆಗ್ಲಿ, ಬಾಲ ಸುಬ್ರಹ್ಮಣ್ಯ ಸರ್ ಆಗ್ಲಿ, ಕನ್ನಡ ನಂದು ಎರಡನೇ ಭಾಷೆ, ತಾಯಿ ಭಾಷೆ. ನಾನು ಹೋದ್ ಜನ್ಮದಲ್ಲಿ ಕನ್ನಡದಲ್ಲಿ ಹುಟ್ಟಿದ್ದೀನಿ ಅನ್ನೋ ಅಂತ ಭಾವನೆ ಅಂತ ಹೇಳ್ತಾರ ಅವ್ರಲ್ಲ. ಅವ್ರಾಗ್ಲಿ, ಸೋನು ನಿಗಮ್ ಅವ್ರಾಗ್ಲಿ, ಎಲ್ರು ನಾವು ಕನ್ನಡದ ಮಕ್ಕಳಿದ್ದು ಹೋದ್ ಜನ್ಮದಲ್ಲಿ ಅನ್ನೋ ಭಾವನೆ ಅವರಿಗೆ. ಹಾಗಾಗಿ ನಮ್ಗೆ ಅದು ಆಟೋಮೆಟಿಕ್ಲಿ ಆ ಭಾವನೆ ಅವ್ರ ಒಳಗಡೆ ಇರೋದ್ರಿಂದ ನಮ್ಮವ್ರು, ನಮ್ಮ ಮನೆಯವರೇ, ನಮ್ಮವರೇ, ನಮ್ಮ ಪರಿವಾರದವರೇ ಅನ್ನೋ ಭಾವನೆ ನಮ್ಗೆಲ್ಲ ಬಂದ್ಬಿಟ್ಟಿದೆ. ಹೌದೌದು. ಈಗ ನಮ್ಮ ಕನ್ನಡಿಗರನ್ನೆಲ್ಲ ನಾವು ಕೇಳ್ಬಿಟ್ರೆ ಸರ್, ಎಸ್ ಜಾನಕಿ ಅಮ್ಮ ನಮ್ಮ ಕನ್ನಡಿಗರೇ ಅವರು ಅಂತ ಮಾತಾಡ್ತಾರೆ. ಬಹಳ ಜನರಿಗೆ ಗೊತ್ತಾಗಲ್ಲ ಸರ್. ಅವ್ರು ಅಷ್ಟೊಂದು ಕನ್ನಡ ಕೊಡುಗೆ ಅಷ್ಟು ದುಡಿದಿದೆ ಅವ್ರಿಗೆ. ಹಾಗಾಗಿ ನಾವು ಬೇರೆ ಭಾಷೆದವ್ರು ಅಂತ ಒಪ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ನಮ್ಗೆ. ಅವ್ರು ನಮ್ಮವ್ರೆ, ನಮ್ಮ ಭಾಷೆದವ್ರೆ ಅಂತಂದು ಒಪ್ಕೊಳ್ಬೇಕು ನಾವು. ಯಾರಾದ್ರೂ ಅಕಸ್ಮಾತ್ ಇಲ್ಲ ಅವ್ರು ತೆಲುಗುದವ್ರು ಅಂದ್ರೆ ಸುಳ್ಳು ಹೇಳ್ತಾ ಇದ್ರಿ ಅನ್ನೋ ಮಟ್ಟಕ್ಕೆ ಅವರು ನಮ್ಮವ್ರು ಆಗಿದ್ದಾರೆ, ಆಪ್ತರಾಗಿದ್ದಾರೆ ನಮ್ಗೆ ಅವ್ರು. ಒಂದು ನಮ್ಮ ಸಂಗೀತ ಕ್ಷೇತ್ರಕ್ಕೆ ಒಂದು ತುಂಬಲಾರದ ನಷ್ಟ ಸರ್. ಎಲ್ಲ ದಿಗ್ಗಜರು ಒಬ್ಬೊಬ್ಬರೇ ನಮ್ಮನ್ನು ಬಿಟ್ಟು ಅಗಲ್ತಾ ಇದ್ದಾರೆ. ಎಸ್ ಜಾನಕಿ ಅಮ್ಮ ಅವರು, ಹೌದು ನೀವು ಹೇಳಿದಾಗೆ ಕೆಲವೊಂದಿಷ್ಟು ವರ್ಷಗಳಿಂದ ಅವರು ಸ್ವಲ್ಪ ದೂರನೇ ಉಳಿದಿದ್ರು ಕಾರಣಾಂತರಗಳಿಂದ. ಇಲ್ಲಿ ಯಾವ ಭಾಷೆಗೂ ಆಡಿಲ್ಲ ಸರ್ ಅವ್ರು. ತೆಲುಗು ಆಡಿಲ್ಲ, ತಮಿಳು ಆಡಿಲ್ಲ, ಕನ್ನಡ ಯಾವ್ದು ಇದೇ ಭಾಷೆ ಅಂತಿಲ್ಲ. ಸಿನಿಮಾ ರಂಗದಿಂದ ಅಥವಾ ಹಿನ್ನೆಲೆ ಗಾಯನದಿಂದ ತುಂಬಾ ದೂರ ಉಳಿದ್ಬಿಟ್ಟಿದ್ರು. ಅಂದ್ರೆ ಏನು ಅನಾರೋಗ್ಯದಿಂದಾನೇ ಆತರ ಮಾಡ್ಕೊಂಡ್ರ, ದೂರ ಉಳಿದ್ಬಿಟ್ರ ಅಂತ ಸರ್? ಇಲ್ಲ, ಏನಾಗುತ್ತೆ, ವಯಸ್ಸಾದಂತ ಸ್ವಲ್ಪ ಕಂಠನೂ ಕೈ ಕೊಡುತ್ತೆ ಸರ್. ಕಂಠ ಸಪೋರ್ಟ್ ಮಾಡಲ್ಲ ಅವ್ರಿಗೊಂದೇನು. ನಾನು ಹಾಡಿದ್ರೆ ಚೆನ್ನಾಗಿ ಹಾಡ್ಬೇಕಂತ ಇರ್ಬೋದು ಅವ್ರ ಭಾವನೆ. ಎಲ್ಲೋ ಒಂಚೂರು ನಾನು ಅಷ್ಟೊಂದು ಚೆನ್ನಾಗಿ ಒಳ್ಳೆ ಅದ್ಭುತ ಹಾಡುಗಳನ್ನ ಹಾಡಿದೀನಿ, ಇವಾಗ ನನ್ನ ಹಾಡಿ ಚೆನ್ನಾಗಿ ಹಾಡಿಲ್ಲ ಅನ್ಸ್ಕೊಳ್ಬಾರ್ದು ಅಂತ ಭಾವನೆ ಇರ್ಬೋದು ನನ್ಗೆ ಅನ್ಸಿದಾಗಿ. ವಯಸ್ಸಲ್ಲಿ ಅಷ್ಟು ಕಂಟ್ರೋಲ್ ತಪ್ಪಿರುತ್ತಲ್ವಾ. ನಿಜ.
ಲಾಸ್ಟ್ ಲತಾಜಿನೂ ಬಿಟ್ಬಿಟ್ಟಿದ್ರಲ್ಲ, ಹಾಡೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಆ ಭಾವನೆಯಿಂದ ಹಾಡಿದ್ರು. ಅವ್ರು ಹಾಡಿದ ಹಾಡುಗಳು ಎಷ್ಟಿದೆ ಸರ್, ಅದನ್ನೇ ನಾವು ನಮ್ದು ಮುಂದಿನ ಪೀಳಿಗೆಗಳ 10 ಪೀಳಿಗೆಗಳು ಕೇಳೋಷ್ಟು ಹಾಡುಗಳು ಹಾಕೊಟ್ಟು ಹೋಗಿದಾರೆ ಅವ್ರು ನಮ್ಗೆ. ನಿಜ ನಿಜ. 48,000 ಹಾಡುಗಳು ಎಲ್ಲಾ ಭಾಷೆಗಳಲ್ಲಿ, 17 ಭಾಷೆ ಅಂತೆ ಸರ್. ಸರ್, 17 17 ಲ್ಯಾಂಗ್ವೇಜ್ ಅಲ್ಲಿ 48,000 ಹಾಡುಗಳನ್ನ ಹಾಡಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಏನ್ ಕರಿಬೇಕು ಅಂತ ಅರ್ಥ ಆಗಲ್ಲ. ಅಷ್ಟು ಸರ್ ಇವರೆಲ್ಲ ಸರ್ ನಾವು ಕರೆಯೋದು ಮನುಷ್ಯರಲ್ಲ ಸರ್ ಇವರೆಲ್ಲ. ಹೌದು ಹೌದು ಸರ್. ದೇವ್ರೇ ಸರ್, ಒಂದು ರೂಪದಲ್ಲಿ ದೇವ್ರ ಏನ್ ಮಾಡಿರ್ತಾರೆ ಗೊತ್ತಾ ಸರ್, ದೇವ್ರು ಒಂದು ಸ್ಯಾಂಪಲ್ ಕಳಿಸ್ತಾರೆ ನೋಡಿ. ನಾವು ಶೋಭ್ರ ಡಮ್ಮಿ ಪೀಸ್ ತೋರಿಸ್ತಾರೆ ನಮ್ಗೊಂದ್ಸರಿ, ಈ ತರ ಇರುತ್ತೆ ಒರಿಜಿನಲ್ ಅಂತ. ದೇವ್ರ ಅಂದ್ರೆ ಹೀಗಿರ್ತಾರಂತ ನೀವು ನೋಡ್ಕೊಳ್ಳಿಯಪ್ಪ ಅಂತ ಭೂಮಿ ಕಳಿಸಿದ್ರು ಸರ್ ಇವರಿಗೆಲ್ಲ ಅವರು. ದೇವ್ರು ನಿಜ 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 ನಿಜ. ದೇವ್ರದ್ದು ಸ್ಯಾಂಪಲ್ ರೂಪದವ್ರು ಇವರೆಲ್ಲ. ಅವತಾರ ಪುರುಷರು ಅಂತೀವಲ್ಲ ಆ ತರ ಸರ್. ಹೌದು 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 ಹೌದು. ಅಷ್ಟೇ, ನಮ್ ನಡುವೆ ಇದ್ರು ನಾವು ಮನುಷ್ಯರನ್ನ ಕರಿತೀವಿ ಹೊರತು, ಬಿಟ್ಟರೆ ಅದನ್ನು ನಾವು ಹೊರತುಪಡಿಸಿ ಅವ್ರ ಕಲೆಯನ್ನು ನೋಡಿದಾಗ ಸರಸ್ವತಿ ರೂಪ ಸರ್ ಇವರೆಲ್ಲ. ಸರಸ್ವತಿ, ತಾಯಿ ಸರಸ್ವತಿ ರೂಪ. ತಾಯಿ ಸರಸ್ವತಿ ಅಂತ ನೋಡಕ್ಕಾಗಲ್ಲ, ಇವರೇ ತಾಯಿ ಸರಸ್ವತಿ. ಹೌದೌದು ಸರ್. ನಾವು ಯಾರಾದರೂ ಕಲಾವಿದರನ್ನ ಮಾತನಾಡಿಸ್ಬೇಕಾದಂಥ ಸಂದರ್ಭದಲ್ಲಿ ನೀವು ಎಸ್ ಜಾನಕಿ ಅಮ್ಮ ಅವ್ರನ್ನ ಭೇಟಿ ಮಾಡಿದ್ದೀರಾ, ಲತಾ ಮಂಗೇಶ್ಕರ್ ಅವ್ರನ್ನ ಭೇಟಿ ಮಾಡಿದ್ದೀರಾ ಅಂತೆಲ್ಲ ಕೇಳಿದಾಗ ನಮಗೆ ತುಂಬ ಆಸೆ ಇದೆ, ಅವ್ರನ್ನೆಲ್ಲ ಭೇಟಿ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಇವರು. ಹೌದೌದು. ಏಕೆಂದರೆ ಪ್ರತಿ ಭಾಷೆಯೆಲ್ಲ ಹಾಡಿದ್ದಾರೆ, ಜೊತೆಗೆ ಮಕ್ಕಳ ರೀತಿಯಲ್ಲಿ ಎಲ್ಲರ ಜೊತೆಗೆ ಬೆರೀತಾರಂತೆ. ಸೊ ಅದ್ರ ಬಗ್ಗೆ ಏನಾದರೂ ಕೇಳ್ಪಟ್ಟಿದ್ದೀರಾ ನೀವು ಇವ್ರ ಬಗ್ಗೆ? ಸರ್, ಮಕ್ಕಳಂದ್ರೆ ತುಂಬಾ ಸಿಂಪಲ್ ಸರ್. ಮಗು ಮನಸ್ಸಿನವ್ರೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಅವ್ರ ಮಗು ಮನಸ್ಸು ಅವ್ರ ಹತ್ರ ನೀವು ಮಾತಾಡೋದು, ನೀವು ಸ್ಟೇಜ್ ಅಲ್ಲಿ ಯಾವ್ದಾರ ಒಂದು ಕ್ಲಿಪ್ ನೋಡಿ, ಅವರು ಅವ್ರ ಹಾವ ಭಾವ, ಬಾಡಿ ಲ್ಯಾಂಗ್ವೇಜ್ ಕೂಡ ಸರ್ ಚಿಕ್ಕ ಮಕ್ಳ ತರನೇ ಇತ್ತು ಅವರು. ಅವ್ರು 60-65 ವರ್ಷಗೆಲ್ಲ ವಯಸ್ಸಲ್ಲೆಲ್ಲ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಅವ್ರನ್ನ ನೋಡಿದ್ರೆ ನೀವು ಏನೋ 16-17 ವರ್ಷದಿಂದ ಚಿಕ್ಕ ಮಗು, ಇನ್ನು ಚಿಕ್ಕ ಹುಡುಗಿ, ಇನ್ನು ಮಾನಸಿಕವಾಗಿ ಇನ್ನೂ ಜಾಸ್ತಿ ಮೆಚೂರ್ ಆಗಿಲ್ಲ ಅನ್ನೋ ತರ. ಅಷ್ಟು ಲವಲವಿಕೆಯಿಂದ ಇರ್ತಿದ್ರಂತೆ. ಮುಗ್ಧತೆ. ಬಟ್ ಹಾಡಕ್ಕಾದಾಗ ನಿಮ್ಗೆ ಹಬ್ಬ ಛೇ, ಅದು ಸಂಗೀತ ಬೇರೆ ಕಲ್ತಿಲ್ಲ ಅಂತ ಹೇಳ್ತಾರೆ. ನಮ್ಗಂತೂ ನಂಬಕ್ಕಾಗಲ್ಲ. ಯಾವ ಪಂಡಿತ್ ದೊಡ್ಡ ವಿದ್ವಾಂಸರು ಹಾಡ್ಲಾರ್ದಂತ ಹಾಡುಗಳು ಹಾಡ್ಬಿಟ್ಟಿದ್ರು. ಅಂದ್ರೆ ಅವ್ರ ಸಂಗೀತ ಕಲ್ತಿಲ್ಲ ಅಂತ ಹೇಳ್ಕೊತಿದ್ರ? ಕಲ್ತಿಲ್ಲ ಅಂತ ಸರ್, ರಿಯಲ್ ಆಗಿ ಕಲ್ತಿಲ್ಲ ಅಂತ. ಶಾಸ್ತ್ರೀಯ ಸಂಗೀತ ಯಾವ್ದೋ ಒಂದು ಟ್ರೈನಿಂಗ್ ತಗೊಂಡಿಲ್ಲ ಅಂತ. ಶಾಸ್ತ್ರೀಯವಾಗಿ ಯಾವ್ದು ಅಭ್ಯಾಸ, ಹಿಂದೂಸ್ತಾನಿ ಶಾಸ್ತ್ರೀಯ ಆಗ್ಲಿ ಅಥವಾ ಕರ್ನಾಟಕ ಶಾಸ್ತ್ರೀಯ ಆಗ್ಲಿ ಅವ್ರ ಅಭ್ಯಾಸ ಮಾಡಿಲ್ಲ ಅಂತ ಕೇಳ್ಪಟ್ಟೆ ನಾನು. ಅಯ್ಯೋ, ಎಷ್ಟೋ ಜನ ನೋಡಿ ಸರ್, ಸಂಗೀತ ಕಲ್ತು ಬಂದರೂ ಕೂಡ ಅವ್ರಿಗೆ ಅದೇನೋ ಲಕ್ ಇರಲ್ವೋ ಅಥವಾ ಅವ್ರಿಗೆ ಅದೃಷ್ಟ ಕೈ ಹಿಡಿಯಲ್ವೋ ಗೊತ್ತಿಲ್ಲ. ಅದು ದೇವ್ರು ಕೊಟ್ಟವರ, ಅದೇ ಅದನ್ನಲ್ಲ ಸರ್ ಇವರೆಲ್ಲ ಅವತಾರ ಪುರುಷರು ಅಂತೀವಲ್ಲ ನಾವು. ಇವರು ಗಾನಗಂಧರ್ವರು ಸರ್ ಇವರೆಲ್ಲ. ಇವ್ರನ್ನೆಲ್ಲ ತಗೊಂಡ್ರು ಗಾನಗಂಧರ್ವ ಅಂತಂದೇ ಕರಿಬೇಕು ನಾವು. ಮನುಷ್ಯರಲ್ವೇ ಅಲ್ಲ. ಮನುಷ್ಯನಿಂದ ಈ ಜನ್ಮದಲ್ಲಿ ಇದೆಲ್ಲ ಸಾಧನೆ ಮಾಡಕ್ ಸಾಧ್ಯ ಇಲ್ಲ ಸರ್. ಎಷ್ಟು ಕಲಿಯಕ್ ಸಾಧ್ಯ ಇಲ್ಲ. ಯಾವ್ದು ಪೂರ್ವ ಜನ್ಮ, ಎಷ್ಟು ಜನ್ಮಗಳದ್ದು ಸಾಧನೆ ಇತ್ತು ಅವ್ರದ್ದು, ಆವಾಗ ಹೆಸರಾಗಿರ್ಲಿಲ್ಲ. ಇವಾಗ ಈ ಜನ್ಮದಲ್ಲಿ ಬಂದು ಹೆಸರಾಗಿರ್ತಾರೆ. ಅದ್ರಲ್ಲಿ ಪ್ಲಸ್ ಆಗ್ತಾ ಈ ಜನ್ಮದಲ್ಲಿ ಬಂದು ಅವರಿಗೆ ಆ ಹೆಸರು ಸಿಕ್ಕಿದೆ. ಇದು ಒಂದ್ ಜನ್ಮದಲ್ಲ ಸರ್, ಖಂಡಿತವಲ್ಲ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.